ಸೊ ನಮ್ಮ ಕಡೆ ಇದನ್ನು ಉದ್ಕ ಅಂತ ಕರೀತಾರೆ, ನಿಮ್ಮ ಕಡೆ ಇದನ್ನು ಬಸ್ಸಾರು ಉಪ್ಸಾರು ಅಂತ ಕರೀತಾರೆ. ಸೊ ನಾನಿಲ್ಲಿ ನುಗ್ಗೆ ಸೊಪ್ಪನ್ನು ಯೂಸ್ ಮಾಡಿಕೊಂಡು ನಾನು ಬಸ್ಸಾರು ಅಂದರೆ ಉದ್ಕ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಎಲ್ಲ ಮಿಕ್ಸ್ ಬೇಳೆಗಳನ್ನ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ, ಇನ್ಕ್ಲೂಡಿಂಗ್ ಹೆಸರು ಕಾಳು ಕೂಡ. ಸೊ ನಾನಿಲ್ಲಿ ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಸೊ ಅರ್ಧ ಬೇಳೆ ಬೆಂದಾದಮೇಲೆ ನಾನು ನುಗ್ಗೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಚೆನ್ನಾಗಿ ಬೆಂದಿದೆ, ತುಂಬ ಜಾಸ್ತಿನೇ ಬೇಯಿಸಲ್ಲ ನಾನು. ಸೊ ಇದನ್ನು ಸಪ್ರೇಟಾಗಿ ನಾನು ಎತ್ತಿಟ್ಕೊಳ್ತಿದ್ದೀನಿ. ಸೊ ಇಲ್ಲಿ ಒಂದು ಪ್ಯಾನ್ಗೆ ಆಯಿಲ್ ಮತ್ತು ಜೀರಾ ಮತ್ತು ಆನಿಯನ್, ಬೆಳ್ಳುಳ್ಳಿ, ಅದಾದಮೇಲೆ ಸ್ವಲ್ಪ ಟೊಮೊಟೊ ಮತ್ತು ಅರಿಶಿನ ಪುಡಿ ಮತ್ತು ಸ್ವಲ್ಪ ಕಾಯಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ, ಕಾಯಿ ಪೀಸ್ಗಳನ್ನ. ಸೊ ಇದಾದಮೇಲೆ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಚೆನ್ನಾಗೆಲ್ಲ ಫ್ರೈ ಮಾಡ್ಕೊಳ್ತಾ, ಸ್ವಲ್ಪ ಬೇಕಾದರೆ ನೀವು ನೀರು ಕೂಡ ಆ್ಯಡ್ ಮಾಡ್ಬೋದು. ಸ್ವಲ್ಪ ಚೆನ್ನಾಗಿ ಬೆಂದಾದಮೇಲೆ ಆಮೇಲೆ ನಾನು ಲಾಸ್ಟ್ಗೆ ಕೊತ್ತಂಬರಿ ಹಾಕ್ಬಿಟ್ಟು ಇದನ್ನೆಲ್ಲ ಸ್ವಲ್ಪ ನಾನು ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ. ರುಬ್ಕೊಂಡಾದಮೇಲೆ ಅದೇ ನಾನು ಉದ್ಕ ಸಾಂಬಾರು ಮಾಡೋದಕ್ಕೆ ಮತ್ತು ಒಂದು ಪಾತ್ರೆಯಲ್ಲಿ ಆಯಿಲ್, ಮಸ್ಟರ್ಡ್ ಸೀಡ್ಸ್ ಅಂದರೆ ಸಾಸಿವೆ, ಜೀರಿಗೆ, ಆನಿಯನ್ ಮತ್ತು ಗಾರ್ಲಿಕ್ ಇದೆಲ್ಲ ಹಾಕ್ಕೊಂಡು ಮತ್ತು ಸ್ವಲ್ಪ ರೆಡ್ ಚಿಲ್ಲಿ ಕೂಡ ಹಾಕ್ಕೊಂಡು ನಾನು ಮಸಾಲಾನ ಹಾಕ್ಕೊಂಡು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಮತ್ತೆ ನಾನು ಸ್ವಲ್ಪ ಫ್ರೈ ಮಾಡ್ತೀನಿ, ಚೆನ್ನಾಗಿ ಸ್ಮೆಲ್ ಬರುತ್ತೆ. ಸೊ ಅದಾದಮೇಲೆ ನಾನು ಧನಿಯಾ ಪೌಡರ್, ಕೊರಿಯಂಡರ್ ಪೌಡರ್ ಹಾಕ್ತಾಯಿದ್ದೀನಿ. ಅದಾದಮೇಲೆ ನಾನು ಸೊಪ್ಪು ಬೇಯಿಸಿರೋ ನೀರನ್ನು ಕೂಡ ನಾನು ಇದರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮತ್ತು ನಾನು ಇಲ್ಲಿ ಕಲ್ಲು ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ತಾಯಿದ್ದೀನಿ ಇಲ್ಲಿ. ಸೊ ಇದನ್ನು ನಾನು ಸ್ವಲ್ಪ ಒಂದು 5ರಿಂದ 8 ನಿಮಿಷ ನಾನು ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ. ಸೊ ಚೆನ್ನಾಗಿ ಕುದ್ದಾದ್ಮೇಲೆ ಸ್ಮೆಲ್ಲೆಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ. ಸೊ ಇಲ್ಲಿ ಉದ್ಕ ರೆಡಿ ಆಗಿದೆ. ಸೊ ನಾನು ಇವಾಗ ಸೊಪ್ಪನ್ನು ನಾನು ಫ್ರೈ ಮಾಡ್ಕೋಬೇಕು, ಅಂದರೆ ಪಲ್ಯ ಮಾಡ್ಕೋಬೇಕು. ಸೊ ಇಲ್ಲಿ ಒಂದು ಪ್ಯಾನ್ಗೆ ಸಾಸಿವೆ ಕಾಳು, ಜೀರಿಗೆ, ಒಣಮೆಣಸಿನ್ಕಾಯಿ ಮತ್ತು ಆನಿಯನ್ ಮತ್ತು ಗ್ರೀನ್ ಚಿಲ್ಲಿ ಮತ್ತು ರೆಡ್ ಚಿಲ್ಲಿ ಎರಡೂ ಹಾಕ್ಕೊಂಡು ನಾನು ಬೇಯಿಸ್ಕೊಂಡಿರೋ ಸೊಪ್ಪನ್ನು ಸಪ್ರೇಟ್ ಮಾಡ್ಕೊಂಡಿರ್ತೀನಲ್ಲ ಅದನ್ನ ನೀರಿಂದ, ಸೊ ಅದನ್ನು ಹಾಕ್ಕೊಂಡು ಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ತಾಯಿದ್ದೀನಿ. ಓಕೆ, ಸೊ ನಾನು ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫೈನಲಾಗಿ ಉದ್ಕ ಮತ್ತು ಸೊಪ್ಪು ಎರಡೂ ಕೂಡ ರೆಡಿ ಆಯಿತು. ಸೊ ನಾನು ಸೊಪ್ಪು ಅಂತ ಕರೆಯೋದು ಇದೇ ಪಲ್ಯಗೆ, ಉದ್ಕ ಅಂತ ಕರೆಯೋದು ನಾವು ಬಸ್ಸಾರಿಗೆ. ಸೊ ಇದು ಮುದ್ದೆ ಜೊತೆ ಬೆಸ್ಟ್ ಕಾಂಬಿನೇಷನ್ನು. ಸೊ ನಿಮ್ಮ ಕಡೆ ಉಪ್ಸಾರನ್ನ ಹೇಗೆ ಅಂದರೆ ಸೊಪ್ಪು ಬೇಯಿಸಿರೋ ನೀರಲ್ಲಿ ನೀವು ಸಪ್ರೇಟಾಗಿ ಖಾರ ಮಿಕ್ಸ್ ಮಾಡ್ತೀರೋ, ಸೊ ನಾವಿಲ್ಲಿ ಡೈರೆಕ್ಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಸ್ತೀವಿ ಅಷ್ಟೇ. ವಾವ್, ತುಂಬ ಚೆನ್ನಾಗಿ